From the perspective of e-commerce, world remembers India with a company name Flipkart. It is rightly so. Flipkart is a company that has put India on the world map. But if somebody asks you which is the first company that has traded or that has sold goods online, and if you say Flipkart, you are nowhere close to the answer, because the company that has sold product online has started its operation 8 years before Flipkart has started its operation in India. So I'm speaking about FabMart, which is also known as Fab Mall or India Plaza. But we remember Flipkart, we do not remember India Plaza or FabMart. The reason is Flipkart is still operational, still doing well, still providing great service to Indian customers. For us Karnataka people, Flipkart is more close to our heart. The reason is Flipkart has started its business in Karnataka city, in Bangalore, in Koramangala, in a 2-bedroom house. ಸೊ ಹಾಗಾಗಿ ಪ್ರತಿಯೊಬ್ಬ ಕರ್ನಾಟಕದವನು ಫ್ಲಿಪ್ಕಾರ್ಟ್ ಹೇಗೆ ಸ್ಟಾರ್ಟ್ ಆಯಿತು ಅದರ ಸ್ಟೋರಿಯ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಸೊ ಹಾಗಾಗಿ ನಾವಿಲ್ಲಿ ಒಂದು ಅಟೆಂಪ್ಟ್ ಮಾಡ್ತಾ ಇದ್ದೇವೆ ಸೊ ಫ್ಲಿಪ್ಕಾರ್ಟಿನ ಸ್ಟೋರಿಯ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ. ಸೊ ದಟ್ಸ್ ವೈ ವಿ ಆರ್ ಡಿಸ್ಕಸಿಂಗ್ ದ ಸ್ಟೋರಿ ಆಫ್ ಫ್ಲಿಪ್ಕಾರ್ಟ್ ಹಿಯರ್ with the title Unboxing the Story of Flipkart. ಫ್ಲಿಪ್ಕಾರ್ಟ್ ಅಂತ ಹೇಳುವಾಗ ನಮಗೆ ನೆನಪಿಗೆ ಬರುವುದು ಫ್ಲಿಪ್ಕಾರ್ಟಿನ ವೆಬ್ಸೈಟ್ ಅಥವಾ ನಮಗೆ ಫ್ಲಿಪ್ಕಾರ್ಟಿನ ಲೋಗೋ ಕಣ್ಣ ಮುಂದೆ ಬರ್ಬೋದು, ರೈಟ್? ಬಟ್ ಫ್ಲಿಪ್ಕಾರ್ಟಿನ ಫೌಂಡರ್ ಯಾರು ಅಂತ ನಾನು ನಿಮ್ಮ ಹತ್ರ ಕೇಳಿದರೆ ಸಮ್ ಆಫ್ ಯು ಮೆ ನಾಟ್ ನೋ ದ ಆನ್ಸರ್. ಫ್ಲಿಪ್ಕಾರ್ಟ್ ಈಸ್ ಫೌಂಡೆಡ್ ಬೈ ಸಚಿನ್ ಬನ್ಸಲ್ ಆ್ಯಂಡ್ ಬಿನಿ ಬನ್ಸಲ್. ಬಟ್ ಹೆಸರು ಕೇಳುವಾಗ ನಿಮಗೆ ಬನ್ಸಲ್, ಸಚಿನ್ ಬನ್ಸಲ್, ಬಿನಿ ಬನ್ಸಲ್ ಬ್ರದರ್ಸ್ ಅಂತ ನೀವು ತಿಳ್ಕೊಳ್ಬೋದು. ಬಟ್ ಫರ್ಗೆಟ್ ಅಬೌಟ್ ಬೀಯಿಂಗ್ ಬ್ರದರ್ಸ್, ದೇ ಆರ್ ನಾಟ್ ಈವನ್ ರಿಲೇಟಿವ್ಸ್, ಬಟ್ ದೇ ಹ್ಯಾಡ್ ಸಮ್ ಸಾರ್ಟ್ ಆಫ್ ಅ ಕನೆಕ್ಷನ್ ಇನ್ ಬಿಟ್ವೀನ್ ದೆಮ್. ಕನೆಕ್ಷನ್ ಯಾವುದು ಅಂತ ಹೇಳಿದರೆ ಇಬ್ಬರು ಕೂಡ ಒಂದೇ ಊರಿನವರು, ವಿಚ್ ಈಸ್ ಫ್ರಮ್ ಚಂಡೀಗಢ. ಇಬ್ಬರು ಕೂಡ ಅವರ ಸ್ಕೂಲಿಂಗನ್ನು ಒಂದೇ ಸ್ಕೂಲಿಂದ ಕಂಪ್ಲೀಟ್ ಮಾಡ್ಕೊಳ್ತಾರೆ, ದಟ್ ಈಸ್ ಇನ್ ದ ಇಯರ್ 2001. ಅದಾದಮೇಲೆ ಅವರ ಹೈಯರ್ ಎಜುಕೇಷನಿಗೆ ಇಬ್ಬರು ಕೂಡ ಒಂದೇ ಇನ್ಸ್ಟಿಟ್ಯೂಷನಿಗೆ ಜಾಯ್ನ್ ಆಗ್ತಾರೆ, ವಿಚ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡೆಲ್ಲಿ, IIT ಡೆಲ್ಲಿ, ಫಾರ್ ಬ್ಯಾಚುಲರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಸೇರಿಕೊಳ್ತಾರೆ. ಸೊ ಅಲ್ಲಿ ಅವರಿಗೆ ಅವರ ಪರಿಚಯ ಇಬ್ಬರಿಗೂ ಕೂಡ ಇರೋದಿಲ್ಲ. ಅವರ ಫೈನಲ್ ಇಯರಲ್ಲಿ, ದಟ್ ಈಸ್ ಇನ್ ದ 4th ಇಯರ್ ಆಫ್ ದೇಯರ್ ಇಂಜಿನಿಯರಿಂಗ್ ಕೋರ್ಸ್, ಅವರು ಪ್ರಾಜೆಕ್ಟ್ ವರ್ಕ್ ಮಾಡುವ ಟೈಮಲ್ಲಿಗೆ ಇಬ್ಬರಿಗೂ ಸಚಿನ್ ಬನ್ಸಲ್ಗೆ ಬಿನಿ ಬನ್ಸಲ್ರವರ ಪರಿಚಯ ಆಗ್ತದೆ. ಸೊ ಅದೇ ಅವರು ಫಸ್ಟ್ ಟೈಮ್ ಅವರ ಕಾಂಟ್ಯಾಕ್ಟ್ ಅಂದರೆ ಪರಿಚಯ ಆಗಿಕೊಳ್ತದೆ. ಬಟ್ ದೇ ವರ್ ನಾಟ್ ಫ್ರೆಂಡ್ಸ್ ಡ್ಯೂರಿಂಗ್ ದೋಸ್ ಡೇಸ್, ರಿಮೆಂಬರ್ ದ್ಯಾಟ್. ಅದಾದಮೇಲೆ ಅವರ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡ ನಂತರ ಇಬ್ಬರನ್ನು ಕೂಡ ಬೆಂಗಳೂರು ಕರೆಸಿಕೊಳ್ತದೆ, ದಟ್ ಈಸ್ ಫಾರ್ ದ ಜಾಬ್. ಇಬ್ಬರು ಕೂಡ ಬೆಂಗಳೂರಿಗೆ ಬಂದು ಜಾಬ್ ಸೇರಿಕೊಳ್ತಾರೆ. ಸಚಿನ್ ಬನ್ಸಲ್ ಇಮಿಡಿಯೇಟ್ಲಿ ಜಾಬ್ ಸಿಗ್ತದೆ, ವೇರ್ ಆಸ್ ಬಿನಿ ಬನ್ಸಲ್ ಹಿ ಸ್ಟ್ರಗಲ್ಸ್ ಫಾರ್ ಅ ವೈಲ್. ಸಚಿನ್ ಬನ್ಸಲ್ ಬೆಂಗಳೂರಿಗೆ ಬಂದ ನಂತರ 2005ರಲ್ಲಿ ಟೆಕ್ಸ್ಪ್ಯಾನ್ ಅನ್ನುವ ಕಂಪ್ಯೂಟರ್ ಕಂಪನಿಗೆ ಜಾಯ್ನ್ ಆಗ್ತಾರೆ. ವೇರ್ ಆಸ್ ಬಿನಿ ಬನ್ಸಲ್ ಅವರು ಫಸ್ಟಿಗೆ ಇನಿಷಿಯಲಿ ಗೂಗಲ್ ಕಂಪನಿಗೆ ಅಪ್ಲೈ ಮಾಡ್ತಾರೆ, ಅವರ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಇನ್ನೊಮ್ಮೆ ಅಪ್ಲೈ ಮಾಡ್ತಾರೆ, ಸೆಕೆಂಡ್ ಟೈಮ್ ಕೂಡ ರಿಜೆಕ್ಟ್ ಆಗ್ತದೆ. ಅದಾದಮೇಲೆ ಅವರು ಸರ್ನಾಫ್ ಎನ್ನುವ ಕಂಪನಿಗೆ ಸೇರಿಕೊಳ್ತಾರೆ. ಸರ್ನಾಫ್ ಎನ್ನುವ ಕಂಪನಿಯಲ್ಲಿ ವೆಹಿಕಲ್ ಇದು ಲೇನ್ ಚೇಂಜ್ ಆಗುವಾಗ ಇಂಡಿಕೇಟ್ ಮಾಡುವಂತಹ ಸಿಗ್ನಲಿಂಗ್ ಡಿವೈಸನ್ನು ಬಿನಿ ಬನ್ಸಲ್ ಫೌಂಡ್ ಔಟ್ ಮಾಡ್ತಾರೆ. ವೇರ್ ಆಸ್ ಆನ್ ದ ಅದರ್ ಹ್ಯಾಂಡ್ ಸಚಿನ್ ಬನ್ಸಲ್ 2006ರಲ್ಲಿ ಟೆಕ್ಸ್ಪ್ಯಾನ್ ಕಂಪನಿಯನ್ನು ಬಿಟ್ಟು ಅಮೆಜಾನ್ ಕಂಪನಿಯನ್ನು ಸೇರಿಕೊಳ್ತಾರೆ ಆ್ಯಸ್ ಎಕ್ಸಿಕ್ಯೂಟಿವ್ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಸೇರಿಕೊಂಡ ನಂತರ ಅವರಲ್ಲಿ ವರ್ಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಮೆಜಾನಲ್ಲಿ ವೇಕೆನ್ಸಿ ಖಾಲಿ ಆಗ್ತದೆ. ಸೊ ಬಿನಿ ಬನ್ಸಲ್ನ ಪರಿಚಯ ಇದ್ದ ಕಾರಣ ಅವರು ಬಿನಿ ಬನ್ಸಲನ್ನು ಅಮೆಜಾನಿಗೆ ರೆಕಮೆಂಡ್ ಮಾಡ್ತಾರೆ. ಸೊ ಅದೇ ರೀತಿ ಸ್ವಲ್ಪ ಸಮಯದ ನಂತರ ಬಿನಿ ಬನ್ಸಲ್ ಕೂಡ ಅಮೆಜಾನನ್ನು ಸೇರಿಕೊಳ್ತಾರೆ. ಸೊ ಇಲ್ಲಿ ಇವರ ಬಾಂಡಿಂಗ್ ಬೆಳೀತದೆ. ಇಬ್ಬರು ಕೂಡ ಒಂದೇ ರೂಮಲ್ಲಿ, ಅಂದರೆ ಒಂದೇ ಮನೆಯಲ್ಲಿ ಬಾಡಿಗೆ ತೆಗೆದುಕೊಂಡು ಬೆಂಗಳೂರಿನ ಕೋರಮಂಗಲದಲ್ಲಿ ವಾಸಿಸ್ತಾ ಇರ್ತಾರೆ. ಸೊ ಅದೇ ಟೈಮಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಮೆಜಾನಲ್ಲಿ. ಸ್ವಲ್ಪ ಸಮಯದ ನಂತರ ಅವರಿಗೆ ಅವರ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಅವರಿಗೆ ಬೋರಿಂಗ್ ಥರ ನಡೀತದೆ, ಬಿಕಾಸ್ ರುಟೀನ್ ವರ್ಕ್ ದೇ ವರ್ ಡೂಯಿಂಗ್ ಎವ್ರಿ ಡೇ. ಸೊ ಆ ಟೈಮಲ್ಲಿ ಅವರಿಗೊಂದು ಪ್ಲ್ಯಾನ್ ಅಥವಾ ಐಡಿಯಾ ಮಾಡ್ಕೊಳ್ತಾರೆ. ಅಂದರೆ ಇ-ಕಾಮರ್ಸ್ ಕಂಪ್ನಿಗಳು ಆ ಟೈಮಲ್ಲಿ ಇಂಡಿಯಾದಲ್ಲಿ ಇತ್ತು. ಸೊ ಬಟ್ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ಗಳ ಕಂಪ್ಯಾರಿಸನ್ ಮಾಡುವಂಥ ವೆಬ್ಸೈಟ್ ಇರಲಿಲ್ಲ. ಸೊ ಹಾಗಾಗಿ ಅಂತಹ ವೆಬ್ಸೈಟನ್ನು ಮಾಡುವ ಪ್ಲ್ಯಾನನ್ನು 2007ರಲ್ಲಿ ಮಾಡ್ತಾರೆ.
ಸೊ ಪ್ಲ್ಯಾನನ್ನು ಮಾಡಿದ ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ವೆಬ್ಸೈಟಲ್ಲಿ ಹೇಗಿದೆ, ಯಾವುದೆಲ್ಲ ಪ್ರಾಡಕ್ಟನ್ನು ಕಂಪೇರ್ ಮಾಡ್ಬೋದು, ಆ ರೀತಿಯ ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುವಾಗ ಅವರಿಗೆ ಏನು ಅನಿಸ್ತದೆ ಅಂತ ಹೇಳಿದರೆ, ಆ ಟೈಮಲ್ಲಿ ಇಂಡಿಯಾದಲ್ಲಿದ್ದಂತಹ ಕಾಮರ್ಸಿನ ವೆಬ್ಸೈಟ್ಗಳು ಕಂಡೀಷನ್ ಒಳ್ಳೆ ಇರಲಿಲ್ಲ. ದೇ ವೆರ್ ಅಬ್ಸಲ್ಯೂಟ್ಲಿ ಬ್ಯಾಡ್. ಯೂಸರ್ ಇಂಟರ್ಫೇಸ್ ಯೂಸರ್ ಫ್ರೆಂಡ್ಲಿ ಆಗಿಯೇ ಇರಲಿಲ್ಲ. ಫರ್ಗೆಟ್ ಅಬೌಟ್ ಬೀಯಿಂಗ್ ಯೂಸರ್ ಫ್ರೆಂಡ್ಲಿ, ಅದನ್ನು ನೋಡುವಾಗ ಆ ವೆಬ್ಸೈಟನ್ನು ಯೂಸ್ ಮಾಡುವಂತಲೇ ಅನಿಸ್ತಾ ಇರಲಿಲ್ಲ. ಸೊ ದ್ಯಾಟ್ ಹ್ಯಾಸ್ ಗಿವನ್ ಆ್ಯನ್ ಐಡಿಯಾ ಫಾರ್ ದೆಮ್. ಸೊ ದ್ಯಾಟ್ ವಾಸ್ ಅ ಬ್ರೈನ್ ಸ್ಟಾರ್ಮಿಂಗ್ ಪಾಯಿಂಟ್ ಫಾರ್ ದೆಮ್. ಸೊ ಆ ಟೈಮಲ್ಲಿ ಅವರು ಒಂದು ರೀತಿಯ ಕಾಮರ್ಸಲ್ಲಿ ಅವರಿಗೆ ಆಪರ್ಚುನಿಟಿ ಇದೆ ಅಂತ ಗೊತ್ತಾಗ್ತದೆ. ಸೊ 2006-7 ಆ ಹೊತ್ತಿಗೆ, 2007ರಲ್ಲಿ ಟು ಬಿ ಸ್ಪೆಸಿಫಿಕ್, ಇಬ್ಬರು ಕೂಡ ಅಮೆಝಾನನ್ನು ಬಿಟ್ಟು ಆನ್ಲೈನ್ ಬುಕ್ ಸ್ಟೋರನ್ನು ಫ್ಲಿಪ್ಕಾರ್ಟ್ ಎನ್ನುವ ಹೆಸರಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ನಂತರ ರಿಮೆಂಬರ್, ಇವರು ಸ್ಟಾರ್ಟ್ ಮಾಡ್ತಾ ಇರೋದು ಆನ್ಲೈನ್ ಬುಕ್ ಸ್ಟೋರ್ ಅಂತ ಹೇಳುವಾಗ ಅದಕ್ಕೊಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ, ರೈಟ್? ಸೊ ಅದು ಅವರಿಗೆ ತುಂಬ ಕಷ್ಟ ಆಯಿತು. ಬಿಕಾಸ್ ಆನ್ಲೈನ್ ಬುಕ್ ಸ್ಟೋರ್ ಮಾಡಿದ ನಂತರ ಆರ್ಡರ್ ಬಂದರೆ ಅವರ ಕಸ್ಟಮರಿಗೆ ಗೂಡ್ಸನ್ನು ಅಥವಾ ದಟ್ ಈಸ್ ಬುಕ್ಸನ್ನು ಡೆಲಿವರಿ ಮಾಡಬೇಕು. ಸೊ ಡೆಲಿವರಿ ಮಾಡಬೇಕಾದ್ರೆ ಬುಕ್ಸ್ ಇರಬೇಕು, ರೈಟ್? ಸೊ ಅವರು ಅದಕ್ಕೆ ಹತ್ತಿರದ ವೆಂಡರ್ಸ್ಗಳನ್ನು ಅಪ್ರೋಚ್ ಆಗ್ತಾರೆ. ಬಟ್ ಯಾರೂ ಕೂಡ ಅವರೊಂದಿಗೆ ಕೆಲಸ ಮಾಡಲಿಕ್ಕೆ, ಅಂದರೆ ಬುಕ್ಸನ್ನು ಕೊಡಲಿಕ್ಕೆ ರೆಡಿ ಆಗೋದಿಲ್ಲ. ಬಿಕಾಸ್ ಓನ್ಲಿ ಕ್ವೆಶನ್ ವಾಸ್ ದೇ ಡಿಡ್ ನಾಟ್ ಹ್ಯಾವ್ ಅ ಬುಕ್ ಶಾಪ್, ಫಿಸಿಕಲ್ ಬುಕ್ ಶಾಪ್ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ವೆಂಡರ್ ಕೂಡ ಅವರೊಟ್ಟಿಗೆ ಸೇರಿಕೊಳ್ಳಿಕ್ಕೆ ರೆಡಿ ಆಗಲಿಲ್ಲ. ಸೊ ಇದು ಅವರು ಇನಿಷಿಯಲ್ ಫೇಸಲ್ಲಿ ಮಾಡಿದಂತಹ ಸ್ಟ್ರಗಲ್. ಇದೇ ಟೈಮಲ್ಲಿ ಅವರು ಬೇರೆ ಬೇರೆ ಬುಕ್ ಶಾಪಿನ ಹತ್ತಿರ ನಿಂತ್ಕೊಂಡು, ನಾವು ಬುಕ್ ಓದಿದ ನಂತರ, ಅಂದರೆ ಸ್ವಲ್ಪ ಪೇಜಸ್ ಓದಿದ ನಂತರ ಐಡೆಂಟಿಫೈ ಮಾಡಲಿಕ್ಕೆ, ಎಲ್ಲಿ ಸ್ಟಾಪ್ ಮಾಡಿದ್ದೇವೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಪೇಜ್ ಅಥವಾ ಒಂದು ಚಿಟ್ಟನ್ನು ಇಡ್ತೇವೆ, ವಿಚ್ ವಿ ಕಾಲ್ ಇಟ್ ಆಸ್ ಬುಕ್ ಮಾರ್ಕ್. ಆ ಫ್ಲಿಪ್ಕಾರ್ಟ್ ಎನ್ನುವ ಕಂಪನಿಯ ಹೆಸರಿನ ಬುಕ್ ಮಾರ್ಕನ್ನು ಅಲ್ಲಿ ಬೇರೆ ಬೇರೆ ಬುಕ್ ಶಾಪಿಗೆ ಬಂದಂತಹ ಕಸ್ಟಮರಿಗೆ ಫ್ರೀಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ರೀತಿಯ ಪ್ರಮೋಷನಲ್ ಟ್ಯಾಕ್ಟಿಕ್ ವಿಚ್ ಈಸ್ ಅಡಾಪ್ಟೆಡ್ ಬೈ ಸಚಿನ್ ಬನ್ಸಲ್ ಆ್ಯಂಡ್ ಬಿನಿ ಬನ್ಸಲ್ ಟು ಮೇಕ್ ದ ಕಂಪನಿ ಫೆಮಿಲಿಯರ್ ವಿತ್ ದೇಯರ್ ಕಸ್ಟಮರ್ಸ್. ಸೊ ಇದು ಇಲ್ಲಿ 2007ರ ಹೊತ್ತಿಗೆ ಬೆಂಗಳೂರಲ್ಲಿ ಆಗ್ತಾ ಇದ್ದಂಥ ಸಿಚುವೇಶನ್. ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಸ್ಟೋರಿ ಆಗ್ತಾ ಇತ್ತು. ಇದು ಬೆಂಗಳೂರಿಂದ 480 ಕಿಲೋಮೀಟರ್ ದೂರದಲ್ಲಿರುವ ಒಂದು ಊರಿನ ಹೆಸರು, ವಿಚ್ ಈಸ್ ಮೆಹಬೂಬ್ ನಗರದಲ್ಲಿ ಒಬ್ಬರು ಟೆಕ್ನಾಲಜಿ ಬ್ಲಾಗರ್ ಇರ್ತಾರೆ. ಅವರ ಹೆಸರು VVK ಚಂದ್ರ. ಹಿ ಈಸ್ ಆಲ್ಸೋ ಅ ವೆರಿ ಗುಡ್ ರೀಡರ್, ಅಂದರೆ ತುಂಬ ಬುಕ್ಸನ್ನು ಓದುವಂತಹ ಹ್ಯಾಬಿಟ್ ಅವರಿಗೆ ಇರ್ತದೆ. ಸೊ ಅವರಿಗೆ ಏನು ಬುಕ್ಸ್ ಬೇಕಿದ್ದರೆ, ಕೆಲವೊಮ್ಮೆ ಅವರ ಊರಿನಲ್ಲಿ ಸಿಗದಿದ್ದರೆ ಅವರು ಮೆಹಬೂಬ್ ನಗರದಿಂದ 80 ಕಿಲೋಮೀಟರ್ ದೂರದಲ್ಲಿರುವ ಹೈದರಾಬಾದಿಗೆ ಹೋಗಿ ಬುಕ್ಸನ್ನು ಪರ್ಚೇಸ್ ಮಾಡ್ತಾಯಿದ್ರು. ಸೊ ಅದೇ ಟೈಮಲ್ಲಿ 2007ರ ಹೊತ್ತಿಗೆ ಅವರಿಗೆ ಒಂದು ಬುಕ್ಕನ್ನು ಓದುವ, VVK ಚಂದ್ರರಿಗೆ ಒಂದು ಬುಕ್ಕನ್ನು ಓದಬೇಕು ಅಂತ ಅನಿಸ್ತದೆ. ಸೊ ಆ ಬುಕ್ಕಿನ ಹೆಸರು ಲೀವಿಂಗ್ ಮೈಕ್ರೋಸಾಫ್ಟ್ ಟು ಚೇಂಜ್ ದ ವರ್ಲ್ಡ್, ವಿಚ್ ಇಸ್ ರಿಟನ್ ಬೈ ಜಾನ್ ವುಡ್. ಸೊ ಆ ಬುಕ್ಕನ್ನು ಹುಡುಕಿಕೊಂಡು ಅವರು ಮೆಹಬೂಬ್ ನಗರದಲ್ಲಿ ಹುಡುಕ್ತಾರೆ. ಆ ಬುಕ್ ಅವರಿಗೆ ಸಿಗೋದಿಲ್ಲ. ಸೊ ಹಾಗಾಗಿ 80 ಕಿಲೋಮೀಟರ್ಸ್ ಜರ್ನಿ ಮಾಡಿಕೊಂಡು ಹೈದರಾಬಾದ್ ಹೋಗ್ತಾರೆ. ಹೈದರಾಬಾದಿನಲ್ಲಿರುವ ಪ್ರತಿಯೊಂದು ಬುಕ್ ಶಾಪಿಗೆ ಹೋಗಿ ಸರ್ಚ್ ಮಾಡಿದರೂ ಕೂಡ ಜಾನ್ ವುಡ್ ರವರ ಲೀವಿಂಗ್ ಮೈಕ್ರೋಸಾಫ್ಟ್ ಫಾರ್ ಟು ಚೇಂಜ್ ದ ವರ್ಲ್ಡ್ ಆ ಬುಕ್ VVK ಚಂದ್ರರಿಗೆ ಸಿಗೋದಿಲ್ಲ. ಅದಾದಮೇಲೆ ವ್ಯರ್ಥ ಪ್ರಯತ್ನ ಅಂತ ಅವರು ಎಗೇನ್ ಅವರ ಊರಿಗೆ ಮೆಹಬೂಬ್ ನಗರಕ್ಕೆ ರಿಟರ್ನ್ ಬರ್ತಾರೆ. ರಿಟರ್ನ್ ಬಂದಾದಮೇಲೆ ಅವರ ಬ್ಲಾಗಲ್ಲಿ ಒಂದು ಕಮೆಂಟ್ ಬರೀತಾರೆ. ಅವರು ಬುಕ್ಕನ್ನು ಹುಡುಕಿಕೊಂಡು ಹೋದರು, ಅಲ್ಲಿ ಅವರಿಗೆ ಯಾವುದೇ ರೀತಿಯ ಬುಕ್ ಸಿಗಲಿಲ್ಲ, ಅದನ್ನು ಬರೆದು ಒಂದು ಕಮೆಂಟ್ ಹಾಕ್ತಾರೆ. ಸ್ವಲ್ಪ ಸಮಯದ ನಂತರ ಸಚಿನ್ ಎನ್ನುವ ಹೆಸರಲ್ಲಿ ಒಂದು ಕಮೆಂಟ್ ಬರ್ತದೆ, ಅದಕ್ಕೆ ರಿಪ್ಲೈ ಬರ್ತದೆ. ಕಮೆಂಟ್ ಒಂದು ಸೆಂಟೆನ್ಸ್ ಇರ್ತದೆ, ಅದರ ಕೆಳಗಡೆ www.flipkart.com ಅಂತ ಇರ್ತದೆ. VVK ಚಂದ್ರ ಏನು ಮಾಡ್ತಾರೆ, ಆ URLಗೆ www.flipkart.comಗೆ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಅದರಲ್ಲಿ ಈ ಬುಕ್ ಅವರಿಗೆ ಬುಕ್ ಬೇಕಿತ್ತು ಆ ಬುಕ್ ಅಲ್ಲಿ ಇರ್ತದೆ, ವಿಚ್ ವಾಸ್ ಆಫರ್ಡ್ ಫಾರ್ ಎ ಡಿಸ್ಕೌಂಟ್ ಆಫ್ 15%. ಸೊ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 650 ವರ್ತಿನ ಬುಕ್ಸ್ ಅರೌಂಡ್ 500 ರುಪೀಸಿಗೆ ಆಫರ್ ಮಾಡ್ತಾ ಇದ್ದಾರೆ ಆ ವೆಬ್ಸೈಟಲ್ಲಿ. ಸೊ ಇವರು ಅದನ್ನು ನೋಡಿ ಏನು ಮಾಡ್ತಾರೆ, ಸೊ ಅವರಿಗೆ ಬುಕ್ ಬೇಕಿತ್ತು, ಎಲ್ಲಿ ಕೂಡ ಸಿಗಲಿಲ್ಲ. ಸೊ 500 ರುಪೀಸ್ ಹೋದರೆ ಹೋಗಲಿ, ಲೆಟ್ ಮಿ ಗಿವ್ ಅ ಟ್ರೈ ಅಂತ ಹೇಳಿ ಆರ್ಡರ್ ಅಂತ ಪ್ರೆಸ್ ಮಾಡ್ತಾರೆ. ಸೊ ಆರ್ಡರ್ ಅಂತ ಪ್ರೆಸ್ ಮಾಡಿದ ನಂತರ ಆರ್ಡರ್ ಹೋಗ್ತಿದ್ದಾರೆ. ಅಲ್ಲಿ ಯಾರು ಸಚಿನ್ ಕಮೆಂಟ್ ಮಾಡಿದ್ರು, ವಿಚ್ ವಾಸ್ ಸಚಿನ್ ಬನ್ಸಲ್. ಸೊ VVK ಚಂದ್ರ ಫ್ಲಿಪ್ಕಾರ್ಟಿನ ಫಸ್ಟ್ ಕಸ್ಟಮರ್ ಆಗುವಂತಹ ಚಾನ್ಸಸ್ ಇತ್ತು.
ಪ್ರೊವೈಡೆಡ್ ಸಚಿನ್ ಬನ್ಸಲ್ ಮತ್ತು ಬಿನಿ ಬನ್ಸಲ್ ಏನು ಬುಕ್ ಆರ್ಡರ್ ಮಾಡಿದ್ದಾರೆ ಅದು ಅವರಿಗೆ ಡೆಲಿವರಿ ಮಾಡಿದರೆ, ವಿ ವಿ ಕೆ ಚಂದ್ರರಿಗೆ ಅವರು ಡೆಲಿವರಿ ಮಾಡಿದರೆ, ವಿ ವಿ ಕೆ ಚಂದ್ರ ವುಡ್ ಬಿಕಮ್ ದ ಫಸ್ಟ್ ಕಸ್ಟಮರ್ ಆಫ್ ಫ್ಲಿಪ್ಕಾರ್ಟ್. ಈ ಕಡೆ ಬೆಂಗಳೂರಲ್ಲಿ 480 ಕಿಲೋಮೀಟರ್ ಈ ಕಡೆ ಬಂದರೆ ಬೆಂಗಳೂರಲ್ಲಿ ಸಚಿನ್ ಬನ್ಸಲಿಗೆ ಆರ್ಡರ್ ಬಂದ ವಿಷಯ ಗೊತ್ತಾಗ್ತದೆ. ದೇ ವೆರ್ ಎಕ್ಸೈಟೆಡ್ ಬಿಕಾಸ್ ಹೊಸ ಕಂಪನಿ ಫಸ್ಟ್ ಟೈಮ್ ಆರ್ಡರ್ ಬರ್ತಾ ಇರೋದು. ಸೊ ಇಟ್ ವಾಸ್ ಲೈಕ್ ಅವರಿಗೆ ತುಂಬ ಅಲ್ಲಿ ಎನರ್ಜಿ ಬಂದಾಗೆ ಆಗುತ್ತೆ. ಸೊ ದೇ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ದಟ್ ಬುಕ್ ಇನ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರಲ್ಲಿ ಪ್ರತಿ ಶಾಪಿಗೆ ಹೋಗಿ ಹುಡುಕ್ತಾರೆ. ಫಸ್ಟ್ ದಿನ ಹೋಗಿ ಹುಡುಕ್ತಾರೆ, ಬುಕ್ ಸಿಗೋದಿಲ್ಲ. ಸೆಕೆಂಡ್ ದಿನ ಹುಡುಕ್ತಾರೆ, ಸಿಗೋದಿಲ್ಲ. ಜಸ್ಟ್ ಇಮ್ಯಾಜಿನ್, ಹೊಸ ಕಂಪನಿ ಆರ್ಡರ್ ಬಂದಿದೆ, ವಿಚ್ ಇಸ್ ದೇರ್ ಫಸ್ಟ್ ಆರ್ಡರ್. ಇನ್ ಕೇಸ್ ಇಫ್ ದೇ ಫೇಲ್ ಟು ಡೆಲಿವರ್ ದ್ಯಾಟ್ ಆರ್ಡರ್, ಏನಾಗ್ಬೋದು, ಕಂಪನಿ ಸ್ಟಾರ್ಟ್ ಆಗುವ ಮೊದಲೇ ಕಂಪನಿ ಅಲ್ಲಿಗೇ ಡಿಸಪಿಯರ್ ಆಗುವಂತಹ ಚಾನ್ಸಸ್ ಇತ್ತು. ಬೆಂಗಳೂರಲ್ಲಿ ಅವರಿಗೆ ಸಿಗೋದಿಲ್ಲ, ಸಚಿನ್ ಬನ್ಸಲಿಗೂ ಸಿಗೋದಿಲ್ಲ, ಬಿನಿ ಬನ್ಸಲಿಗೂ ಸಿಗೋದಿಲ್ಲ. 2 ದಿನ ಹುಡುಕಾಡಿದ ನಂತರ ಕೂಡ. ಸೊ ಆನಂತರ ನ್ಯೂ ಡೆಲ್ಲಿಯಲ್ಲಿ ಮತ್ತು ಮುಂಬೈಯಲ್ಲಿ ಇರುವಂತಹ ಬುಕ್ ಶಾಪ್ಸಿಗೆ ಕಾಲ್ ಮಾಡ್ತಾರೆ, ಅಲ್ಲಿ ಕೂಡ ಅವರಿಗೆ ಸಿಗೋದಿಲ್ಲ. ಅದಾದಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಸಚಿನ್ ಬನ್ಸಲ್ ಏನು ಆರ್ಡರ್ ಬಂದಿತ್ತು ಅದಕ್ಕೊಂದು ಕಮೆಂಟ್ ಹಾಕಿ ಕಳಿಸ್ತಾರೆ, ವಿ ವಿಲ್ ಡೆಲಿವರ್ ದ ಪ್ರಾಡಕ್ಟ್ ದಟ್ ಈಸ್ ಬುಕ್ ಇನ್ ಅ ಶಾರ್ಟ್ ಪೀರಿಯಡ್ ಅಂತ. ಸೊ ಹಾಗೆ ಆದ ನಂತರ ಅವರು ಏನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹತ್ತಿರದ ಊರಿನಲ್ಲಿ, ಕೋರಮಂಗಲದ ಹತ್ತಿರದ ಊರಿನಲ್ಲಿ ಒಂದು ಬುಕ್ ಶಾಪಲ್ಲಿ ಅವರಿಗೆ ಏನು ಬುಕ್ ಆರ್ಡರ್ ಬಂದಿತ್ತು ಆ ಬುಕ್ ಸಿಗ್ತದೆ. ಬಟ್ ಆ ಬುಕ್ ರೀಡೇಬಲ್ ಆಗಿತ್ತು, ಬಟ್ ಅದರ ಕಂಡೀಷನ್ ಒಳ್ಳೆ ಇರಲಿಲ್ಲ. ಸೊ ದೇ ವೇರ್ ಡಿಸಪಾಯಿಂಟೆಡ್. ಸಚಿನ್ ಬನ್ಸಲ್ ಮತ್ತು ಬಿನಿ ಬನ್ಸಲಿಗೆ ಡಿಸಪಾಯಿಂಟ್ ಆಯಿತು. ಬುಕ್ ಕೈಗೆ ಸಿಕ್ಕಿದ್ರೂ ಕೂಡ ಅದು ಒಳ್ಳೆಯ ಕಂಡೀಷನಲ್ಲಿ ಇರಲಿಲ್ಲ, ಬಟ್ ಬೇರೆ ಅವರಿಗೆ ಆಪ್ಷನ್ ಇರಲಿಲ್ಲ. ಸೊ ಸಚಿನ್ ಬನ್ಸಲ್ ಏನು ಕಮೆಂಟ್ ಹಾಕಿ ಸೆಂಡ್ ಮಾಡ್ತಾರೆ ಅಂದರೆ, ನಮಗೆ ಬುಕ್ ಸಿಕ್ಕಿದೆ, ಬಟ್ ಆ ಬುಕ್ ರೀಡೇಬಲ್ ಕಂಡೀಷನಲ್ಲಿದೆ, ಬಟ್ ಒಳ್ಳೆಯ ಕಂಡೀಷನಲ್ಲಿ ಇಲ್ಲ ಅಂತ. ಸೊ ಅದನ್ನು ವಿ ವಿ ಕೆ ಚಂದ್ರ ಏನು ರಿಪ್ಲೈ ಬಂತು ಅದನ್ನು ನೋಡ್ತಾರೆ, ಅವರು ಮೆಸೇಜ್ ಹಾಕಿ ಕಳಿಸ್ತಾರೆ, ಅಂದರೆ ಬುಕ್ ರೀಡೇಬಲ್ ಕಂಡೀಷನಲ್ಲಿ ಇದ್ದರೆ ಸಾಕು, ಐಲ್ ಮ್ಯಾನೇಜ್ ಅಂತ. ಅದಾದಮೇಲೆ ಅದು ರಿಪ್ಲೈ ಬಂದ ತಕ್ಷಣ ಸಚಿನ್ ಬನ್ಸಲ್ ಆ್ಯಂಡ್ ಬಿನಿ ಬನ್ಸಲ್ ವೇರ್ ರಿಯಲಿ ಹ್ಯಾಪಿ ಬಿಕಾಸ್ ದಟ್ ವಾಸ್ ದ ಫಸ್ಟ್ ಆರ್ಡರ್ ಆ್ಯಂಡ್ ದೇ ವರ್ ಅಬೌಟ್ ಟು ಎಕ್ಸಿಕ್ಯೂಟ್ ದ ಫಸ್ಟ್ ಆರ್ಡರ್. ಸೊ ಅವ್ರೇನು ಮಾಡ್ತಾರೆ, ಆಲ್ರೆಡಿ 15% ಡಿಸ್ಕೌಂಟ್ ಕೊಟ್ಟಿದ್ರು, ಒಂದು ಲೇಟ್ ಡೆಲಿವರಿ ಆಯಿತು, ಅವರಿಗೆ ಆನ್ ಟೈಮ್ ಡೆಲಿವರಿ ಮಾಡಲಿಕ್ಕೆ ಆಗಲಿಲ್ಲ ಸಚಿನ್ ಬನ್ಸಲಿಗೆ ಮತ್ತು ಬಿನಿ ಬನ್ಸಲಿಗೆ ಟು ವಿ ವಿ ಕೆ ಚಂದ್ರ. ಸೊ ಇನ್ನೊಂದು ಬುಕ್ ರೀಡೇಬಲ್ ಕಂಡೀಷನಲ್ಲಿತ್ತು, ಹೊಸ ಬುಕ್ನ ಥರ ಇರಲಿಲ್ಲ. ಸೊ ಅದಕ್ಕೆ ಅವರು ಎಗೇನ್ ಡಿಸ್ಕೌಂಟನ್ನು ಆಫರ್ ಮಾಡ್ತಾರೆ, 10% ಡಿಸ್ಕೌಂಟ್, ಅಂದರೆ 25% ಡಿಸ್ಕೌಂಟ್, ಆಲ್ಮೋಸ್ಟ್ 25% ಡಿಸ್ಕೌಂಟನ್ನು ಆಫರ್ ಮಾಡಿ ಆ ಪ್ರಾಡಕ್ಟನ್ನು ಡೆಲಿವರ್ ಮಾಡ್ತಾರೆ, ಅಂದರೆ ಕೊರಿಯರ್ ಮಾಡಿಕೊಂಡು ಸಪ್ಲೈ ಮಾಡ್ತಾರೆ ಮೆಹಬೂಬ್ ನಗರಕ್ಕೆ. ವಿ ವಿ ಕೆ ಚಂದ್ರರಿಗೆ ಆ ಬುಕ್ ಬಂದ ತಕ್ಷಣ ಒಂದು ಒಳ್ಳೆಯ ಕಮೆಂಟ್, ದ ಬೆಸ್ಟ್ ವೆಬ್ಸೈಟ್ ಫಾರ್ ಬುಕ್ಸ್ ಅಂತ ಕಮೆಂಟ್ ಹಾಕಿ ಆ ಫ್ಲಿಪ್ಕಾರ್ಟಿನ ವೆಬ್ಸೈಟಲ್ಲಿ ಹಾಕ್ತಾರೆ. ಸೊ ದಟ್ ವಾಸ್ ದ ಫಸ್ಟ್ ಕಸ್ಟಮರ್ ವಿ ವಿ ಕೆ ಚಂದ್ರ. ಅವರಿಗೆ ಬುಕ್ ಬರ್ತದೆ ಆ್ಯಂಡ್ ಫಸ್ಟ್ ಕಮೆಂಟ್ ಬಂದ ಕಮೆಂಟೇ ದ ಬೆಸ್ಟ್ ಬುಕ್ ಶಾಪ್, ಆನ್ಲೈನ್ ಬುಕ್ ಶಾಪ್ ಇನ್ ಇಂಡಿಯಾ ಅಂತ ಕಮೆಂಟ್ ಬರೆದು ವಿ ವಿ ಕೆ ಚಂದ್ರ ಹಾಕ್ತಾರೆ. ವಾಟ್ ಎಲ್ಸ್ ಅ ಕಂಪನಿ ಆಫ್ ಸ್ಟಾರ್ಟಪ್ ರಿಕ್ವೈರ್, ಅಂದರೆ ಆ ರೀತಿಯ ಒಳ್ಳೆಯ ಕಸ್ಟಮರ್ ಫೀಡ್ಬ್ಯಾಕ್ ಬಂದ ತಕ್ಷಣ ದೇ ವೇರ್ ಲೈಕ್, ಇಟ್ ವಾಸ್ ಲೈಕ್ ಎಲ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರ್ತದೆ, ರೈಟ್, ನಾವು ಕೂಡ ಆ ಆನ್ಲೈನ್ ಪ್ಲ್ಯಾಟ್ಫಾರ್ಮಿಂದ ಬುಕ್ಸನ್ನು ಪರ್ಚೇಸ್ ಮಾಡ್ಬೋದು ಅಂತ. ಸೊ ಅದಾದಮೇಲೆ ಅವರಿಗೆ ಆರ್ಡರ್ ಮೇಲೆ ಆರ್ಡರ್ ಬರ್ತದೆ. After their first sale of the book titled Leaving Microsoft to Change the World, written by John Wood, to their customer V.V.K. Chandra and his positive feedback that has backed multiple orders from other customers, which was also followed by multiple positive feedback. And in 2 years' time, Flipkart has become India's #1 online bookstore. What are the factors that made Flipkart as India's largest bookstore, online bookstore, and what is the next product which they have introduced to Indian customer? What are the new launches which they have made? What are the companies they have acquired, and what are the small mistakes which they did and learned from it? That we are going to discuss in our next video by flipping the pages of Flipkart. Until then, stay tuned. Have a good day.